ಒಬ್ಬ ಆಪೋಸಿಷನ್ ಲೀಡರ್. ಅವನನ್ನ ಅಧಿಕಾರದಿಂದ ಕೆಳಗಿಳಿಸೋನು ಆದಿಕೇಶವ. ಈಗ ಆ ಅಪೋಸಿಷನ್ ಲೀಡರ್ ಆದಿಕೇಶವನ ವಿರುದ್ಧ ಸೇಡನ್ನ ತೀರ್ಸ್ಕೋಬೇಕು. ಅದಕ್ಕಾಗಿ ಅವನು ಕರೆಯೋದು ಅಜಯ್ ಮಾರ್ಕಂಡಯ್ಯ. ಇದೇ ತರ 5 ಹಿಡನ್ ಡೀಟೇಲ್ಸ್ ಗಳು ಟ್ರೇಲರ್ ನಲ್ಲಿದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನಾದ್ರೂ ಕಿಚ್ಚ ಸುದೀಪ್ ಅವರ ಫ್ಯಾನ್ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡೋಣ ಎಷ್ಟು ಜನ ಸುದೀಪ್ ಅವರ ಫ್ಯಾನ್ ಇದ್ದೀರಾ ಅಂತ. ನೀನ್ ಯಾರು ಅಂತ ನನಗ್ ಗೊತ್ತೋ, ನಾನ್ ಯಾರು ಅಂತ ನಿನಗ್ ಗೊತ್ತಾ? ಅದೇ ತಾನೇ ಸ್ಕ್ರೀನ್ ಪ್ಲೇ. ಹೆಂಗೆ? ಕೊನೆ ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್, ಅದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಅಶೋಕ್ ನಗರ ಲಿಮಿಟ್ ಅಲ್ಲಿ 5 ಜನ ಮಕ್ಕಳು, ಜೆ.ಕೆ. ನಗರ ಲಿಮಿಟ್ ಅಲ್ಲಿ 8 ಜನ ಮಕ್ಕಳು, ಕೃಷ್ಣನಗರ ಲಿಮಿಟ್ ಅಲ್ಲಿ 6 ಜನ ಮಕ್ಕಳು, ಟೋಟಲ್ ಆಗಿ 18 ಮಕ್ಕಳು ಕಾಣೆಯಾಗಿದ್ದಾರೆ. ಆದಿಕೇಶವ ಅನ್ನೋನು ಸಿಎಂ ಅವರ ಮಗ ಅನ್ಸತ್ತೆ. ಸಿಎಂ ತೀರ್ಕೊಂಡ ನಂತರ ಸಿಎಂ ಕುರ್ಚಿ ಮೇಲೆ ಇವನ ಕಣ್ ಬೀಳತ್ತೆ. ಆದ್ರೆ ಇವನು ಸಿಎಂ ಆಗೋದನ್ನ ತಪ್ಸೋದು ಈ ನ್ಯೂಸ್. ಟಿವಿಲಿ ಬರ್ತಾ ಇರೋ ನ್ಯೂಸ್ ಅನ್ನ ಕರೆಕ್ಟ್ ಆಗಿ ಗಮನಿಸಿ. 18 ಮಕ್ಕಳನ್ನ ಹುಡ್ಕೋದಿಕ್ಕೆ ಅಂತ ಒಂದು ತಂಡನ ರಚನೆ ಮಾಡಿದ್ದಾರೆ. ಆ ತಂಡದ ಹೆಡ್ ಇವ್ರು. ಈ ತಂಡ ಮಕ್ಕಳನ್ನ ಹುಡುಕ್ತಾ ಇರ್ಬೇಕಾದ್ರೆ ಒಬ್ಬ ಸಿಕ್ಕಾಕೋತಾನೆ. ಆ ಸಿಕ್ಕಾಕೊಂಡಿರೋನು ತಪ್ಸ್ಕೊಳ್ಳೋದಿಕ್ಕೋಸ್ಕರ ಟ್ರೈ ಮಾಡ್ತಾ ಇರೋದನ್ನ ನೀವಿಲ್ಲಿ ನೋಡಬಹುದು. ಅವಾಗ್ಲೇ ಮಾರ್ಕ್ ನ ಎಂಟ್ರಿ ಆಗತ್ತೆ. ಮೋಸ್ಟ್ಲಿ ಸಿಕ್ಕಾಕೊಂಡಿರೋನು ಅಮಾಯಕ ಅನ್ಸತ್ತೆ. ಅವನು ಸಿಕ್ಕಾಕೊಳ್ಳೇಬೇಕು ಅಂತ ಆದಿಕೇಶವನೇ ಪ್ಲಾನ್ ಮಾಡಿ ಏನು ಮಾಡಿರ್ತಾನೆ. ನಂತರ ಮಾರ್ಕ್ ಬಂದು ಈ ವಿಚಾರಣೆಯಲ್ಲಿ ಭಾಗಿಯಾಗಬಹುದು. ಆದಿಕೇಶವ ಸಿಎಂ ಆಗ್ಬೇಕು ಅಂದ್ರೆ, ಅವನು ಅಧಿಕಾರನ ದಕ್ಕಿಸ್ಕೊಳ್ಳೇಬೇಕು ಅಂದ್ರೆ ಈ ಕೇಸಲ್ಲಿ ಅವನ ಹೆಸರು ಬರಬಾರ್ದು. ಅವನ ಹೆಸರು ಬರಬಾರ್ದು ಅಂದ್ರೆ ಅಜಯ್ ಮಾರ್ಕಂಡಯ್ಯ ಆಕ ಮಾರ್ಕ್ ಸಾಯ್ಲೇಬೇಕು. ಅದಕ್ಕೆ ಮಾರ್ಕ್ ಅನ್ನ ಸಾಯಿಸೋ ಟಾಸ್ಕ್ ಅನ್ನ ಸ್ಟೀಫನ್ಗೆ ಕೊಡ್ತಾನೆ. ನೀವಿಲ್ಲಿ ನಂಬರ್ ಪ್ಲೇಟ್ ಅನ್ನ ನೋಡ್ತಾ ಇದ್ರೆ KA-19 ಅಂತ ಇದೆ. ಮೋಸ್ಟ್ಲಿ ಸ್ಟೋರಿ ಬೆಂಗಳೂರಿಂದ ಹಿಡಿದು ಮಂಗಳೂರು ತನಕ ಟ್ರಾವೆಲ್ ಆಗತ್ತೆ. ಕಿಡ್ನಾಪ್ ಆಗಿರೋ ಮಕ್ಕಳನ್ನ ಸಾಯಿಸ್ಬಿಟ್ಟು ಆದಿಕೇಶವನ ಕಡೆಯವರು ಆರ್ಗನ್ ಗಳನ್ನ ಸಮುದ್ರ ಮಾರ್ಗದ ಮೂಲಕ ಬೇರೆ ದೇಶಕ್ಕೆ ಕಳಿಸುವಂತಹ ಪ್ಲಾನ್ ಆಗಿರಬಹುದು. ಇವಾಗ ಮಕ್ಕಳನ್ನ ಕರ್ಕೊಂಬರೋದಿಕ್ಕೆ ಮಾರ್ಕ್ಗೆ ಇರೋದು 18 ಗಂಟೆ. ಪ್ರತಿ ಗಂಟೆಗೆ ಒಂದೊಂದು ಮಗುನ ಸಾಯಿಸ್ತಾನೆ ಇರ್ತಾರೆ. ಸಾಯಿಸ್ತಾ ಇರೋದು ಆದಿಕೇಶವನ ಕಡೆಯವರ ಅಥವಾ ಆಪೋಸಿಷನ್ ಅವರ ಪ್ಲಾನ್ ಮಾಡಿ ಈ ತರ ಮಾಡ್ತಾ ಇದ್ದಾರಾ, ಅಥವಾ ಇವೆಲ್ಲವನ್ನ ಮಾಡ್ತಾ ಇರೋದು ಒಬ್ಬ ಸೀರಿಯಲ್ ಕಿಲ್ಲರ್ ಅನ್ನೋದನ್ನ ನಾವು ಮೂವಿಲೇ ನೋಡಿ ತಿಳ್ಕೋಬೇಕು. ಇವಿಷ್ಟು ನನಗೆ ಕಾಣಿಸಿರೋ ಡೀಟೇಲ್ಸ್ಗಳು. ನೀವೇನಾದ್ರೂ ಗಮನಿಸಿದ್ರೆ ಅದನ್ನು ಕಮೆಂಟ್ ಮಾಡಿ. ಮಾರ್ಕ್ ಮೂವಿ ರಿವ್ಯೂ ಬೇಕು ಅಂದ್ರೂ ರಿವ್ಯೂ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮಾತಾಡೋಣ.